ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನಗೆ ವೀಕ್ ಆಫ್ ಇದ್ದಿದ್ದರಿಂದ ಒಂದು 10 ದಿನ ಆದಮೇಲೆ ಮನೆಗೆ ಬಂದದ್ದು. ಸೊ ಹಾಗೆ ತುಂಬ ಟೈಮ್ ಆಗಿತ್ತು ವ್ಲಾಗ್ ಮಾಡದೆ. ಸೊ ಇವತ್ತು ಏನಾದರೂ ಒಂದು ವೀಡಿಯೋ ಮಾಡುವ ಅಂತ ಅಂದ್ಕೊಂಡೆ. ಮನೆಗೆ ಬರೋದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ. ಅದರಲ್ಲಿ ಈಗ ನಾನು ನಮ್ಮ ಪಕ್ಕದ ಮನೆ ಟೈಲರ್ ಅವರ ಮನೆಗೆ ಹೋಗ್ತಾ ಇದ್ದೇನೆ. ನನ್ನ ಡ್ರೆಸ್ ಸ್ಟಿಚಿಗೆ ಕೊಡಲಿಕ್ಕಿತ್ತು, ಫಾರ್ಮಲ್ಸ್. ಸೊ ಅದನ್ನು ಸ್ಟಿಚಿಗೆ ಕೊಟ್ಟು ಬರುವ ಅಂತ ಹೋಗ್ತಾ ಇದ್ದೇನೆ. 3 ಗಂಟೆ ಆಯ್ತು, ಈಗ ಹೋಗ್ತಾ ಇದ್ದೇನೆ ಟೈಲರ್ ಮನೆಗೆ. ಡ್ರೆಸ್ಸನ್ನು ಸ್ಟಿಚಿಗೆ ಕೊಟ್ಟು ಬಂದಾಯಿತು. ಸೊ ಅವರ ಮನೆಗೆ ಹೋಗುವಾಗ ಅಲ್ಲಿ ನಾಯಿ ಇತ್ತು, ಹಾಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ಹಾಗೆ ಡ್ರೆಸ್ ಕೊಟ್ಟು ಬಂದೆ. ಇವತ್ತು ನೈಟ್ ಆಗ್ತದೆ ಅಂತ ಹೇಳಿದ್ದಾರೆ. ಸೊ ನೈಟ್ ಹೋಗಿ ತಗೊಂಡು ಬರಬೇಕು. ಯಾಕೆ ಹೇಗೆ ಮಲಗಿದ್ದಾನೆ ಅಂತ, ಇವನು ಆಗದಿಂದ ಮಲಗಿದ್ದಾನೆ. ಸ್ವಲ್ಪ ಗಾಢ ನಿದ್ರೆ ಉಂಟು ಇವನಿಗೆ, ಎದ್ದೇಳುವುದಿಲ್ಲ ಇವನು. ಬ್ಲ್ಯಾಕಿ ಎದ್ದೇಳು, ಬ್ಲ್ಯಾಕಿ ಕೆಲಸ ಉಂಟು. ಬ್ಲ್ಯಾಕಿ ಹುಯ್, ಬ್ಲ್ಯಾಕಿ ಎದ್ದೇಳು ಎದ್ದೇಳು ಎದ್ದೇಳು, ಬೆಳಗ್ಗೆ ಆಯ್ತು, ಎದ್ದೇಳು. ಒಂದಷ್ಟು ರಾಶಿ ಬಟ್ಟೆ ಇದೆ, ಅದನ್ನೀಗ ಮಡಿಚಿಡಬೇಕು. ಒಣಗಲಿಕ್ಕೆ ಹಾಕಿದ್ದ ಬಟ್ಟೆಯನ್ನೆಲ್ಲ ಫುಲ್ ತೆಗೆದು ಸೋಫಾ ಮೇಲೆ ಹಾಕಿದ್ದು. ಇನ್ನು ಇದನ್ನೆಲ್ಲ ಫುಲ್ ಮಡಿಚಿ ಸೆಟ್ ಮಾಡಿ ಇಡಬೇಕು. ಗೈಸ್, ಕಲ್ಲಂಗಡಿ ಕಟ್ ಮಾಡಿ ತಿಂತಾ ಇದ್ದೇನೆ. ನಿನ್ನೆ ಜಾತ್ರೆಗೆ ಹೋಗಿದ್ರು, ಹಾಗೆ ಅಲ್ಲಿಂದ ತಂದಿದ್ರು. ಟೇಸ್ಟ್ ಉಂಟು. ಏನೋ ಪ್ಲ್ಯಾನ್ ಮಾಡಬೇಕಂತ ಇದ್ದೇನೆ. ಈ ಕಲ್ಲಂಗಡಿ ಇದು ಹಣ್ಣು ಉಂಟಲ್ಲ, ಅದನ್ನೆಲ್ಲ ತಿಂದ ಅದರಲ್ಲಿ ಈ ಬೀಜ ಉಂಟಲ್ಲ, ಅದರದ್ದು ಸೀಡ್ಸ್, ಅದನ್ನೀಗ ಎಲ್ಲಿಯಾದರೂ ಹಾಕಬೇಕು. ತೋಟದಲ್ಲಿ ಆದರೂ ಹಾಕಬೇಕು. ಗಿಡ ಆಗ್ತದೆ ಅಂತ ನೋಡಬೇಕು. ಸೊ ನೋಡುವ. ನೋಡಿ, ಸೀಡ್ಸ್ ಇಟ್ಕೊಂಡು ಹೋಗ್ತಾ ಇದ್ದೇನೆ ಕಲ್ಲಂಗಡಿದ್ದು. ಈಗ ಅದನ್ನು ಎಲ್ಲಿ ಹಾಕುದಂತ ನೋಡಬೇಕು. ನೋಡುವ. ಇಲ್ಲಿಗೆ ನವಿಲುಗಳೆಲ್ಲ ಬರ್ತದೆ. ಯಾಕೆಂತ ಹೇಳಿದರೆ, ನಾವು ಕೋಳಿಗಳಿಗೆ ತಿನ್ನಲಿಕ್ಕೆ ಹಾಕಿದ್ದನ್ನು, ಅಕ್ಕಿ ಎಲ್ಲ ತಿನ್ನಲಿಕ್ಕೆ ಹಾಕ್ತೇವಲ್ಲ, ಅದನ್ನು ಅದು ತಿನ್ನಲಿಕ್ಕೆ ಬರೋದು. ಸೊ ಅದಕ್ಕೆ ಎಲ್ಲಿ ಕೂಡ ಆಹಾರ ಇರುವುದಿಲ್ಲಲ್ಲ. ಸೊ ಹಾಗಾಗಿ ಇದು ಮನೆಗೆ ಬಂದು ಕೋಳಿಗಳಿಗೆ ಹಾಕಿದ್ದನ್ನೆಲ್ಲ ತಿಂದು ಹೋಗ್ತವೆ. ಮತ್ತು ಅದಕ್ಕೆ ಅಂತಲೇ ನಾವು ಸ್ವಲ್ಪ ಅಲ್ಲಿ ನೀರಿಟ್ಟಿರ್ತೇವೆ. ಇಲ್ಲಿ ನೋಡಿ, ಬಕೆಟಲ್ಲಿ. ಇದು ನವಿಲುಗಳಿಗೆ ಮತ್ತು ಹಕ್ಕಿಗಳಿಗೆ ಅಂತ ನೀರಿಟ್ಟದ್ದು. ಕೆಲವೊಮ್ಮೆ ಅದರಿಂದ ಕೂಡ ಕುಡಿದುಕೊಂಡು ಹೋಗ್ತದೆ ನೀರು. ಇದರಲ್ಲಿ ಕೂಡ ನೀರಿರ್ತದೆ ಸ್ವಲ್ಪ, ಇದರಿಂದ ನೀರು ಕುಡಿದುಕೊಂಡು ಹೋಗ್ತದೆ ಹಕ್ಕಿಗಳು. ಸೊ ನೋಡುವ, ಇದನ್ನು ಎಲ್ಲಿ ಹಾಕುದಂತ ಈಗ ನೋಡಬೇಕು. ಎಲ್ಲಿ ಹಾಕಿದರೂ ಈ ಕೋಳಿಗಳೆಲ್ಲ ಉಳಿಸೋದಿಲ್ಲ ಅದನ್ನು. ಏನಾದರೂ ಮಾಡಿ ಇದು ಮಾಡ್ತದೆ ನೋಡಿ, ಉಳಿಸೋದಿಲ್ಲ. ಈಗ ಇದನ್ನು ಎಲ್ಲಿ ಹಾಕುವುದು? ಒಂದು ಇಲ್ಲಿ ಬುಡದಲ್ಲಿ ಹಾಕುವ, ಸಣ್ಣ ಬುಡದಲ್ಲಿ ಸಣ್ಣ ಇದು ಮಾಡಿ ಹಾಕುವ. ನೋಡಿ ಗೈಸ್, ಅಲ್ಲಿ ಹಾಕಿದ್ದೇನೆ. ಅಡಿಕೆ ಗಿಡದ ಇದರಲ್ಲಿ ಹಾಕಿಟ್ಟಿದ್ದೇನೆ. ನೋಡುವ, ಸುಮ್ಮನೆ ಸಿಂಪಲಾಗಿ ಟ್ರೈ ಮಾಡಿದ್ದು ಆಗ್ತದೆ ಇಲ್ವ ಅಂತ ನೋಡುವ.
ಸೀಡನ್ನು ಅದರೊಳಗೆ ಹಾಕಿ ಆಯಿತು ಮಣ್ಣಿನೊಳಗೆ, ಅದು ಎಂತ ಆಗ್ತದೆ ಅಂತ ನೋಡುವ, ಮೊಳಕೆ ಬರ್ತದೆ ಗಿಡ ಆಗ್ತದೆ ಅಂತ ನೋಡಬೇಕು. ಸಣ್ಣ ಎಕ್ಸ್ಪೆರಿಮೆಂಟ್ ಅಷ್ಟೇ. ಆಮೇಲೆ ಈಗ ನಾನು ನಿಮಗೆ ಅಂತಂದರೆ ಹೂವಿನ ಗಿಡಗಳನ್ನು ತೋರಿಸ್ಬೇಕಂತ ಇದೆ. ನೋಡುವ, ಹೂವು ಗಿಡ ಸ್ಟಾರ್ಟಿಂಗಿಂದ ಇಲ್ಲಿಗೆ ಬರುವ. ಇದು ಯಾವುದು ಗಿಡ ಅಂತ ಹೇಳಿದ್ರೆ ಇದಕ್ಕೆ ಹೆಸರು ಗೊತ್ತಿಲ್ಲ. ಅದು ಕನ್ನಡದಲ್ಲಿ ಇದಕ್ಕೆ ಸಣ್ಣ ಸಣ್ಣ ಗುಲಾಬಿ ಆಗೋದು, ನೆಲ ಗುಲಾಬಿ ಅಂತ ಹೇಳ್ತಾರೆ. ಇದು ನೋಡಿ, ಅದು ಏನಂತ ಹೇಳಿದರೆ ನಾವು ನೆಟ್ಟಿದ್ವಿ, ಅದು ಈ ಕೋಳಿ ಮರಿಗಳೆಲ್ಲ ಬಂದು ಇದನ್ನು ಸುತ್ತ ಹಾಳು ಮಾಡ್ತಾ ಇರ್ತದೆ. ಸೊ ಹಾಗಾಗಿ ಅದು ಗಿಡ ಸರಿಯಾಗಿ ಬೆಳೆದಿಲ್ಲ. ಇದು ನೋಡಿ, ಇದೊಂದು ಇದರ ಹೆಸರು ತುಳುವಿನಲ್ಲಿ ಕರ್ಣಕುಂಡಲ ಅಂತ ಹೇಳ್ತಾರೆ. ಸೊ ನೆಲಗುಲಾಬಿ ಅಂತ ಕೂಡ ಕರೀತಾರೆ ಇದನ್ನು. ಇದರಲ್ಲಿ ಸಣ್ಣ ಸಣ್ಣ ಇದರದ್ದು ಸೀಡ್ಸ್ ಆಗ್ತದೆ. ಹೂ ಆಗಬೇಕಂತ ಹೇಳಿದರೆ ಇದರದ್ದು ಸೀಡ್ಸನ್ನು ಹಾಕಬೇಕು. ನೋಡಿ, ಇದು ಹೂವು ಹರಳಿ ಆದ ಮೇಲೆ ಅದರಲ್ಲಿ ಕಾಯಿ ಬರೋದು, ಅದರೊಳಗೆ ಸೀಡ್ಸ್ ಇರ್ತದೆ. ಅದನ್ನು ಹಾಕಿದರೆ ಇಷ್ಟು ದೊಡ್ಡದು ಗಿಡ ಆಗ್ತದೆ. ಸೊ ಇದು ನೋಡಿ, ಇದು ಬಳ್ಳಿ ಥರ ಹೋಗೋದು ಹೂವು. ಅಂದರೆ ಇದರ ಹೆಸರು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ಶಂಖಪುಷ್ಪ ಏನೋ ಹೇಳ್ತಾರೆ ತುಳುವಿನಲ್ಲಿ. ಕನ್ನಡದಲ್ಲಿ ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ. ಇದು ಫುಲ್ ಬಳ್ಳಿಯಾಗಿ ಹೋಗೋದು. ಇದು ಬೇರೆ ಗಿಡವನ್ನು ಬೆಳಲಿಕ್ಕೆ ಬಿಡುವುದಿಲ್ಲಂತೆ. ಸೊ ಹಾಗಾಗಿ ನಾವು ಇಲ್ಲಿಂದ ಕಟ್ ಮಾಡ್ತೇವೆ. ಇದನ್ನು ಕಟ್ ಮಾಡಿ ಅದಷ್ಟೇ ಉದ್ದಕ್ಕೆ ಹೋಗಲಿಕ್ಕೆ ಬಿಡೋದು. ಇದು ನೋಡಿ, ಇದಕ್ಕೆ ನೀರು ಬೇಕಂತ ಇಲ್ಲ ಈ ಹೂವಿಗೆ. ಇದು ನಮ್ಮ ಸದಾಪುಷ್ಪ ಅಂತ ಹೇಳ್ತೇವೆ. ಸೊ ತುಳುವಿನಲ್ಲಿ ಸದಾಪುಷ್ಪ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಅಷ್ಟೊಂದು ಗೊತ್ತಿಲ್ಲ. ನೋಡಿ ಇದನ್ನು, ಇದು ತುಂಬ ಚೆಂದ ಬರ್ತದೆ. ಅಂದರೆ ಇದಕ್ಕೆ ನೀರು ಹಾಕಬೇಕಂತ ಇಲ್ಲ, ಅದಾಗದೇ ಹೋಗ್ತದೆ, ಬಳ್ಳಿ ಥರ ಹೋಗ್ತದೆ. ಫಸ್ಟ್ ಮೇಲೆ ಹೋಗ್ತದೆ, ಆಮೇಲೆ ಅದು ಗಿಡ ನೋಡಿ ಹೀಗೆ ಬಗ್ಗಿ ಬಳ್ಳಿ ಥರ ಹೋಗ್ತದೆ. ಆ್ಯಕ್ಚುಲಿ ಇದು ತುಂಬ ಚೆಂದ ಉಂಟು. ಇದು ನಾವು ಎಲ್ಲಿಂದ ತಂದು ನಟ್ಟದಲ್ಲ, ಅಕ್ಕಪಕ್ಕ ಮನೆಯವ್ರ ಹತ್ರ ಕೇಳಿ ತಂದು ನಟ್ಟದ್ದು. ಮತ್ತು ಇದು ನೋಡಿ, ಇದದೇ ಶಂಖಪುಷ್ಪ. ಅದೆಲ್ಲ ಕಡೆ ಆಗ್ತದೆ, ಅದರಲ್ಲಿ ಕೂಡ ಸೀಡ್ಸ್ ಇರ್ತದೆ. ಇದದೇ ಆಗ ತೋರಿಸಿದ್ದು ಅಲ್ಲಿ ಇತ್ತಲ್ಲ. ಅದು ಸೀಡ್ಸ್ ಹಾಕಿದ್ದು. ಕೆಲವೊಂದು ಸತ್ತೋಗಿದೆ ಅದು, ಅಂದರೆ ನಾವು ಅಕ್ಕಪಕ್ಕ ನೆಟ್ಟಿದ್ದರಿಂದ ಅದಕ್ಕೆ ಬೇರೆ ಹೋಗಲಿಕ್ಕೆ ಪ್ಲೇಸ್ ಇರ್ತಾ ಇರಲಿಲ್ಲ. ಸೊ ಹಾಗೆ ಅಲ್ಲಿ ಸತ್ತೋಗ್ತಿತ್ತು. ಇದು ತುಳಸಿ ಗಿಡ. ಇದು ಹೇಗೆ ಬಂದಿದೆ ಅಂತ ನೋಡಿ. ಮತ್ತು ಇಲ್ಲಿ ಟೊಮೊಟೊದ್ದು ಗಿಡ ನೆಟ್ಟಿದ್ದೇವೆ, ಅಂದರೆ ಸೀಡ್ಸ್ ಹಾಕಿದ್ದು. ಸೊ ಅದು ಹೇಗೆ ಗಿಡ ಆಗಿದೆ ಈಗ. ಇನ್ನು ಅದರಲ್ಲಿ ಟೊಮೆಟೊ ಆಗ್ತದೆ ಅಂತ ನೋಡಬೇಕು. ಟೊಮೆಟೊ ಇದೊಂದು ಪಂಪ್ಕಿನ್ ಇದ್ದು. ನೋಡಿ, ಹೀಗೆ ಇಷ್ಟೇ ನೆಟ್ಟದ್ದು ನಾವು. ಇಲ್ಲಿಂದ ಇಲ್ಲಿಗೆ ಹೋಗಿ ಇಷ್ಟೇ, ಇಲ್ಲಿವರೆಗೆ ಮಾಡಲಿಲ್ಲ. ಯಾಕೆಂದರೆ ಇದು ದಾರಿ ಆ ಕಡೆಯಿಂದ ಬರೋದು, ಬೈಕೆಲ್ಲ ಬರೋದು ಮತ್ತು ನಡ್ಕೊಂಡೆಲ್ಲ ಬರ್ತಾರಲ್ಲ. ಸೊ ಹಾಗಾಗಿ ತುಳಿತಾರೆ ಅಂತ ಹೇಳಿ ಅಲ್ಲಿ ನೆಡಲಿಲ್ಲ, ಇನ್ನು ನೆಡಬೇಕು. ಸೊ ಅದೊಂದು. ಆಮೇಲೆ ಇದೊಂದು ಹಲಸಂಡೆದ್ದು ಗಿಡ ಮಾಡಿದ್ದಾರೆ, ಇನ್ನು ಹಲಸಂಡೆ ಆಗಬೇಕಷ್ಟೇ ಅದರಲ್ಲಿ. ಇಲ್ಲಿಗೆ ಬರುವ ಇದದೇ ಆಗ ತೋರಿಸಿದ್ನಲ್ಲ, ನೆಲ ಗುಲಾಬಿ ಥರ ಆಗ್ತದೆ ಅಂತ, ಅದು ಇಲ್ಲಿ ಕೂಡ ನೆಟ್ಟಿದ್ದೇವೆ. ಅದಂದರೆ ಇಲ್ಲಿ ಫುಲ್ ಸುತ್ತ ಆಗ್ತದೆ ಅಂತ ಹೇಳಿ ನೆಟ್ಟದ್ದು. ಸೊ ಇದು ಫುಲ್ ಸುತ್ತ ಬರ್ತದೆ. ಇದು ಆಂಟಿ ಮನೆ ತಂದದ್ದು. ಇದು ಕೂಡ ಒಂದು ಸಣ್ಣ ಸಣ್ಣ ಗುಲಾಬಿ ಆಗೋದು ಇದರಲ್ಲಿ, ಅಂದರೆ ಸಣ್ಣ ಸಣ್ಣ ಹೂವು, ಹಳದಿ ಕಲರದ್ದು ಹೂವು ಆಗ್ತದೆ. ಇದು ಪಾಟ್ ನಾನು ಮುಗೇರಡ್ಕ ಜಾತ್ರೆಯಲ್ಲಿ ತಗೊಂಡದ್ದು. ಅಂದರೆ ಎಷ್ಟು 4 ಪಾಟಿಗೆ ಏನೋ 100 ರೂಪೀಸ್ ಏನೋ ಕಮ್ಮಿಯಲ್ಲಿ ಇತ್ತು. ಸೊ ಹಾಗೆ ತಗೊಂಡದ್ದು. ಇದು ನೋಡಿ, ಇದೊಂದು ದೃಷ್ಟಿ ಅಂತಲ್ಲ, ಅದೊಂದು ಅದರ ಹೆಸರು ಗೊತ್ತಿಲ್ಲ. ಇದರಲ್ಲೊಂದು ಕೆಂಪು ಕಲರದ್ದು ಹೂವು ಆಗ್ತದೆ. ಆಮೇಲೆ ಇದು ನೋಡಿ, ಇದೇ ನೆಲ ಗುಲಾಬಿ ಕರ್ಣಕುಂಡಲ ಅಂತ ಹೇಳಿದ್ನಲ್ಲ, ಅದು ಗಿಡ ಈ ಪಾಟಲ್ಲಿ ನೆಟ್ಟದ್ದು. ಸೊ ಆಗ್ತದೆ ಅಂತ ನೋಡಬೇಕು. ಇದೇ ಗಿಡ, ಸೇಮ್ ಗಿಡ, ಅದನ್ನು ಎಲ್ಲಿ ನೆಟ್ಟರು ಕೂಡ ಆಗ್ತದೆ.
ಇದು ಶಂಖಪುಷ್ಪ, ಬಿಳಿ ಹೂ ಆಗ್ತದೆ ಅಂತ ಹೇಳಿದಲ್ಲಿ ಅದನ್ನಿಲ್ಲಿ ಸೀಡ್ ಹಾಕಿ ನೆಟ್ಟದ್ದು. ಸೊ ಇದು ಬಳ್ಳಿ ಹೋಗಲಿ ಅಂತ ಇದರಲ್ಲಿ ಬಳ್ಳಿ ಹೋಗಲಿ ಅಂತ ನೆಟ್ಟದ್ದು, ಬಟ್ ಅದು ಬಳ್ಳಿ ಹೋಗುವುದಿಲ್ಲ. ಸೊ ಅದು ಹೂವಿಗೆ ಸುತ್ತು ಬರ್ತದೆ, ಈ ಕಡೆದು ಹೂವಿಗೆ ಸುತ್ತು ಬರ್ತದೆ ಬಳ್ಳಿ. ಹಾಗೆ ಅದನ್ನ ಮೇಲೆ ಚಿಗುರು ಬಂದಾಗೆಲ್ಲ ಕಟ್ ಮಾಡೋದು. ಇದು ನಮ್ಮ ಮನೆಯ ರಾಕಿ. ಇವನು ನೆಟ್ಟದಲ್ಲ, ಇವನು ಆ್ಯಕ್ಚುಲಿ ಹೇಳಬೇಕಂತ ಹೇಳಿದರೆ ಇದು ನಮ್ಮ ಆ ಕಡೆ ರೋಡ್ ಸೈಡಲ್ಲಿ ಹೋಗ್ತಾ ಇತ್ತು, ಯಾವುದು ನಾಯಿ ಮರಿ ಹಾಕಿತ್ತು, ಅದು ರೋಡ್ ಸೈಡಲ್ಲಿ ಇತ್ತು. ಸೊ ಅದನ್ನು ನಾವು ತಗೊಂಡು ಬಂದು ಸಾಕಿತ್ತು. ಸೊ ಅವನೀಗ ಹೀಗೆ ಆಗಿದ್ದಾನೆ ನೋಡಿ, ಹೀಗಾಗಿದ್ದಾನೆ ಅಂತ. ಹಾಯ್ ಹೇಳು ರಾಕಿ, ಕೈ ಮಾಡು, ಹಾಯ್ ಹೇಳು, ಹಾಯ್ ಹಾಯ್ ಮಾಡು, ಕೈ ಕೊಡು. ಹಾಗೆ ಇನ್ನೊಂದು ಸರ್ತಿ ಕೈ ಕೊಡು, ಕೈ ಕೊಡು, ಹಾಯ್ ಮಾಡಂತ ಮಾಡು, ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡಿ ಇವನೊಂದು ಮರ್ಯಾದೆ ತೆಗಿತಾನಂತ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಗೆ ಹಾಯ್. ಎಸ್, ಸೂಪರ್. ಬೈ 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 ಬೈ. ಆಮೇಲೆ ಈಚೆ ಬರುವ, ಇದು ನಾವು ಟೊಮೆಟೊದು ಸೀಡ್ಸ್ ಹಾಕಿದ್ವಿ. ಸೊ ಅದರ ಗಿಡವನ್ನು ನಾವು ಒಂದು ಇದರಲ್ಲಿ ಬುಟ್ಟಿಯಲ್ಲಿ ಹಾಕಿ ಸೀಡ್ಸ್ ಹಾಕಿ ಗಿಡ ಮೊಳಕೆ ಬಂದಿತ್ತು. ಸೊ ಅದರ ಗಿಡವನ್ನು ನಾವು ಒಂದೊಂದು ಇದರಲ್ಲಿ ಪ್ಲಾಸ್ಟಿಕಲ್ಲಿ ನೆಟ್ಟದ್ದು. ಸೊ ಅದಿಷ್ಟು ದೊಡ್ಡದಾಗಿದೆ ನೋಡಿ. ಇದರಲ್ಲಿ ಇನ್ನೂ ಟೊಮೊಟೊ ಆಗಲಿಲ್ಲ, ಆಗಬೇಕಷ್ಟೇ. ಆದಮೇಲೆ ವೀಡಿಯೋ ಮಾಡಿ ಹಾಕ್ತೇನೆ ನಿಮಗೆ. ಆಮೇಲೆ ನೆಕ್ಸ್ಟ್ ನಿಮಗೆ ಗುಲಾಬಿ ಗಿಡ ತೋರಿಸ್ತೇನೆ. ಇದೊಂದು ಸದಾಪುಷ್ಪ, ಅದು ನೋಡಿ ವೈಟ್ ಕಲರ್ ಇದ್ದು, ಇದನ್ನು ಇದರ ಮಡಕೆಯಲ್ಲಿ ನೆಟ್ಟಿದ್ದೇವೆ. ಇದರಲ್ಲಿ ಹೂವಾಗಿದೆ. ಇದೊಂದು ಮುಗಿರಡ್ಕ ಜಾತ್ರೆಯಲ್ಲಿ ತಂದದ್ದು. ಇದು ಡೇಲಿ ಅಂತ ಹೇಳ್ತೇವೆ, ಸೂರ್ಯಕಾಂತಿ ಥರ ಹೂವು. ಸೊ ಅದು ಅರಳಿದೆ, ಮೊಗ್ಗು ಅರಳ್ತಾ ಉಂಟು. ಇದು ಕೂಡ ನಾವು ಜಾತ್ರೆಯಿಂದಲೇ ತಂದದ್ದು, ಆರೆಂಜ್ ಕಲರಿದ್ದು ಗುಲಾಬಿ ಗಿಡ. ಇದು ನೋಡಿ ಗೈಸ್, ಇದರಲ್ಲಿ ಆ್ಯಕ್ಚುಲಿ ತುಂಬ ಹೂವು ಆಯಿತು ನೋಡಿ, ಕೆಂಪು ಗುಲಾಬಿ ಗಿಡ. ಇದರಲ್ಲಿ ಈಗ ಆಲ್ರೆಡಿ 3 ಮೊಗ್ಗುಂಟು. ಇದಕ್ಕಿಂತ ಮುಂಚೆ ಒಂದು 3 ಮೊಗ್ಗು 4 ಮೊಗ್ಗೇನೋ ಒಟ್ಟಿಗೆ ಆಗಿತ್ತು, ಈಗ ಕೂಡ ಆಗಿದೆ. ಇದು ಆರೆಂಜ್ ಕಲರ್, ಇದು ರೆಡ್ ಕಲರ್, ಇದು ವೈಟ್ ಕಲರ್ ಏನೋ ಆಗಿತ್ತು ಮೊನ್ನೆ ಒಂದು. ಸೊ ಅದನ್ನು ಕಟ್ ಮಾಡಿದ್ದಾರೆ, ಯಾಕೆಂದರೆ ಅದು ನೆಕ್ಸ್ಟ್ ಚಿಗುರು ಬರಬೇಕಲ್ಲ, ಅದಕ್ಕೆ ಕಟ್ ಮಾಡಿದ್ದಾರೆ. ಇಷ್ಟು ಗುಲಾಬಿ ಗಿಡ ಇಲ್ಲಿ ಸೈಡಲ್ಲಿ ನೆಟ್ಟದ್ದು. ಇನ್ನು ಮಲ್ಲಿಗೆ ಗಿಡ ಎಲ್ಲ ನೆಡಬೇಕಂತ ಅಂದ್ಕೊಂಡಿದ್ದೇವೆ ನೋಡಿ. ಸೈಡಲ್ಲೆಲ್ಲ ಮಲ್ಲಿಗೆ ಗಿಡ ನೆಡಬೇಕಂತ ಅಂದ್ಕೊಂಡಿದ್ದೇವೆ. ಗುಲಾಬಿ ಗಿಡ ಸೈಡಲ್ಲಿ, ಆ ಕಡೆ ಸೈಡಲ್ಲಿ ಮಲ್ಲಿಗೆ ಗಿಡ ಎಲ್ಲ ನೆಡಬೇಕಂತ ಅಂದ್ಕೊಂಡಿದ್ದೇವೆ. ಇದು ಸೈಡಲ್ಲಿ ಇಟ್ಟಿದ್ದೇವೆ. ಇಷ್ಟು ನಮ್ಮ ಮನೆಯ ಪ್ಲ್ಯಾಂಟಿಂಗ್ಸ್. ಅಂದರೆ ನೋಡಿದ್ರಲ್ಲಿ ಇಷ್ಟೆಲ್ಲ ನಮ್ಮ ಮನೆಯ ಹೂವಿನ ಗಿಡ. ಅಂದರೆ ನನಗೆ ಪ್ಲ್ಯಾಂಟಿಂಗ್ ಅಂದರೆ ತುಂಬ ಇಷ್ಟ, ಹೂವಿನ ಗಿಡ ಎಲ್ಲ ನೆಡೋದಂದರೆ. ಸೊ ಈಗ ನಾನು ನಂದು ಬಟ್ಟೆ ಸ್ಟಿಚ್ಚಿ ಕೊಟ್ಟಿದ್ದೆ, ಅದನ್ನು ತಗೊಂಡು ಬರಲಿಕ್ಕೆ ಹೋಗ್ತಾ ಇದ್ದೇನೆ. ಈಗ ಗಂಟೆ 7:10 ಆಗ್ತಾ ಬಂತು, 7:15 ಆಗ್ತಾ ಬಂತು. ಸೊ ಅದನ್ನು ತಗೊಂಡು ಬರ್ತೇನೆ ಈಗ. ಗಾಯ್ಸ್, ಇವಳು ನನಗೆ ಹೆಲ್ಪ್ ಮಾಡ್ತಿದ್ದಾಳೆ ಗಾಯ್ಸ್. ನೋಡಿ ಗಾಯ್ಸ್, ಇಲ್ಲಿ ನನ್ನ ಅಕ್ಕ ನನಗೆ ನಾಳೆ ಕಾಮರ್ಸ್ ಫೆಸ್ಟಿಗೆ ಬರೆದು ಕೊಡ್ತಾ ಇದ್ದಾಳೆ. ಆದರೆ ಫೈನಲಿ ರೆಡಿ ಆಯಿತು. ಸೊ ಇಷ್ಟು ಕ್ರಾಫ್ಟಲ್ಲಿ ಹೆಲ್ಪ್ ಮಾಡಿದ್ದು ಕಾಮರ್ಸ್ ಫೆಸ್ಟಿಗೆ ಅಂತೆ. ನೋಡಿ ಗೈಸ್, ಇವರಿಬ್ಬರು ಆಟ ಆಡ್ತಾ ಇದ್ದಾರೆ ಅಥವಾ ಜಗಳ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ತುಂಬ ಸೀರಿಯಸ್ ಫೈಟಲ್ಲಿದ್ದಾರೆ. ಇಲ್ಲಿ ಕ್ರಾಫ್ಟ್ ಆಗ್ತಾ ಉಂಟು, ಬಟ್ ಅವರು ತುಂಬ ಸೀರಿಯಸ್ಸಲ್ಲಿದ್ದಾರೆ. ನಮಗೆ ಹೆಲ್ಪ್ ಮಾಡಿ ಅಂತ ಹೇಳಿದರು, ಹೆಲ್ಪ್ ಮಾಡ್ತಾ ಇಲ್ಲ ಇಬ್ಬರು ಕೂಡ. ಈಗ ನೈಟ್ ಟೈಮು ಎಷ್ಟು 8:30 ಆಗಿರ್ಬೋದಾ ಅಂತ ಮೋಸ್ಟ್ಲಿ. ಸೊ ಅವಳಿಗೆ ಕಾಮರ್ಸ್ ಫೆಸ್ಟಿಗೆ ಅಂತ ಇತ್ತು. ಸೊ ಹಾಗಾಗಿ ಒಂದು ಕ್ರಾಫ್ಟಿಗೆ ಹೆಲ್ಪ್ ಮಾಡ್ತಾ ಇದ್ದೆ, ಅದೀಗ ಆಯಿತು. ಈಗ ನೆಕ್ಸ್ಟ್ ಈ ವಿಡಿಯೋನ ಎಡಿಟ್ ಮಾಡಬೇಕು. ಆಮೇಲೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಬೇರೆ ವಿಡಿಯೋದಲ್ಲಿ ಸಿಗ್ತೇನೆ ನಾನು. ಬಾಯ್.